for you for his name's sake. ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಿಮಗೆ ಬರೆಯುತ್ತೇನೆ. I write to you, fathers, because you have known him who is from the beginning. I write to you, young men, because you have overcome the wicked one. I write to you, little children, because you have known the Father. And I have written to you, fathers, because you have known him who is from the beginning. I write to you, young men, because you are strong, and the word of God is abides in you, and you have overcome the wicked one. ತಂದೆಗಳೇ, ಆದಿಯಿಂದಿರುವ ಆತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆಯುತ್ತೇನೆ. ಯವರಸ್ಥರೇ, ನೀವು ಕೆಡುಕನನ್ನು ಜಯಿಸಿರುವುದರಿಂದ ನಿಮಗೆ ಬರೆಯುತ್ತೇನೆ. ಮಕ್ಕಳಿರ, ನೀವು ತಂದೆಯನ್ನು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ತಂದೆಗಳೇ, ಆದಿಯಿಂದಿರುವ ಆತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ಯೌವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಕೆಡುಕನನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ. Amen. Hallelujah. Apostle John is writing to the church in three categories of the people, three categories of the spiritual growth. Here we can see here. ಅಪೊಸ್ತಲ ಪೌಲನು ಇಲ್ಲಿ ಸಭೆಗೆ ಬರೆಯುವಾಗ ಆತನು ಮೂರು ವಿಧದ ಜನರಿಗೆ, ಅಂದರೆ ಆತ್ಮಿಕವಾಗಿ ಮೂರು ಒಂದು ರೀತಿಯ ಒಂದು ಬೆಳವಣಿಗೆಯನ್ನು ಹೊಂದಿದಂಥ ಜನರಿಗೆ ಇಲ್ಲಿ ಆತನು ಬರೆಯುತ್ತಾನೆ. Number one, he's saying little children. ಮೊದಲನಾಗಿ ಆತನು ಹೇಳ್ತಾನೆ, ಪ್ರಿಯರಾದ ಮಕ್ಕಳೇ, ಅಂದ್ರೆ ಚಿಕ್ಕ ಮಕ್ಕಳೇ ಎಂಬುದಾಗಿ. Little children. It's not speaking about the ordinary 5 years old or 3 years old children. It speaks about the spiritual born again children. ಇಲ್ಲಿ ಆತನು ಹೇಳುವಂತದ್ದು 3 ವರ್ಷದ 5 ವರ್ಷದ ಚಿಕ್ಕ ಮಕ್ಕಳಿಗೆಲ್ಲ, ಇಲ್ಲಿ ಆತನು ಹೊಸದಾಗಿ ಹುಟ್ಟಿದಂತ ಚಿಕ್ಕ ಮಕ್ಕಳಿಗೆ, ಆತ್ಮಿಕ ಮಕ್ಕಳಿಗೆ ಆತನು ಬರೆಯುವಂತದ್ದು. Because everyone, when you born again as a babes. ಪ್ರತಿಯೊಬ್ಬರು ಹೊಸದಾಗಿ ಹುಟ್ಟಿದಾಗ ಅವರು ಚಿಕ್ಕ ಮಕ್ಕಳಾಗಿ ಹುಟ್ಟುತ್ತಾರೆ. First Peter chapter 2 verse 1 says, therefore lay aside all malice, all deceitful hypocrisy, envy, and all evil speaking. As a newborn babes desire the pure milk of the word, that you may grow thereby. 1 ಪೇತ್ರ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 1ನೇ ವಚನದಲ್ಲಿ, ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆಕಿಚ್ಚನ್ನು, ಎಲ್ಲ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. Amen. Word of God says what? As a little children, as a newborn babies, desire the pure milk of the God's word. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ ಎಂಬುದಾಗಿ. As we know, right, the babes need the food. The food is the milk of the mother, right? ನಮಗೆ ಗೊತ್ತಿದೆ, ಒಂದು ಸಣ್ಣ ಮಗುವಿಗೆ, ಹಸು ಮಕ್ಕಳಿಗೆ ಅವರಿಗೆ ಆಹಾರ ಬೇಕು. ಅದು ಯಾವುದಂದ್ರೆ ತಾಯಿಯ ಹಾಲು. In the same way, the word of God is the pure milk of the word of God that need to be nourished to every born again person. ಅದರ ಹಾಗೆಯೇ ಈ ದೇವರ ವಾಕ್ಯ ಎಂಬುವಂಥದ್ದು ಅದು ಹಾಲಿನಂತೆ ಇದೆ. ಅದು ಆತ್ಮಿಕವಾಗಿ ಹುಟ್ಟಿದಂಥ ಮಕ್ಕಳಿಗೆ ಅದನ್ನು ಮಕ್ಕಳನ್ನು ಪೋಷಿಸ್ತದೆ. Amen. As a child, when they take the word of God seriously into their life will be uplifted and strengthened. ಯಾವಾಗ ಆ ಹೊಸದಾಗಿ ಹುಟ್ಟಿದ ಮಗು ದೇವರ ವಾಕ್ಯದ ಆಹಾರವನ್ನು ಸ್ವೀಕರಿಸ್ತದೆ, ಆ ಹಾಲನ್ನು ಸ್ವೀಕರಿಸ್ತದೆ, ಆ ಮಗು ಬೆಳೆಯುತ್ತದೆ, ಪೋಷಣೆ ಹೊಂದುತ್ತದೆ. If a child, I'm speaking spiritually, if a born again children are not having the proper food, they will be spiritually weaker. ಒಂದು ವೇಳೆ ಆ ಹೊಸದಾಗಿ ಹುಟ್ಟಿದಂತ ಆ ಮಕ್ಕಳು ಸರಿಯಾಗಿ ಆಹಾರವನ್ನು ಸ್ವೀಕಾರ ಮಾಡದಿದ್ದರೆ ಅವರು ನಿತ್ರಾಣಗೊಳ್ಳುತ್ತಾರೆ. They will be weak in their spiritual journey. ಅವರ ಆತ್ಮಿಕ ಓಟದಲ್ಲಿ ಅವರು ನಿತ್ರಾಣವಾಗುತ್ತಾರೆ. Can't move forward in their life. ಅವರ ಜೀವಿತದಲ್ಲಿ ಅವರು ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ. So the word of God says what? You need to drink the pure milk of the word of God. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಿದ್ದೆ, ನೀವು ಹಸು ಮಕ್ಕಳಂತೆ ಆ ವಾಕ್ಯದ ಆಹಾರ ಹಾಲನ್ನು ನೀವು ಬಯಸಬೇಕು, ಅದನ್ನು ಹೊಂದಬೇಕು. Before that, 3 things it says: laying aside all malice or deceitful things, hypocrisy, envy, and evil speaking. That means what? Our responsibility is to reject the desires of the flesh, yield to the spirit.
ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹಿಂದಿನ ವಾಕ್ಯದಲ್ಲಿ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಈ ಎಲ್ಲ ಸಂಗತಿಗಳನ್ನು ನಾವು ವಿಸರ್ಜಿಸಬೇಕು. Amen. Hallelujah. That means what? Natural children, let's see the natural children, they depend more upon their flesh. They are moved by their feelings. They are moved by their emotions. What they feel, they immediately express, right? Spiritual children also like that. They will always moved by their own feeling. But God's word says, reject that all things. Lay aside all these fleshly things. Desire the pure milk of the God's word. ಸ್ವಾಭಾವಿಕ ಮಕ್ಕಳು ಕೂಡ ಅವರು ತಮ್ಮ ಭಾವನೆಗಳಲ್ಲಿ, ತಮ್ಮ ಅನಿಸಿಕೆಗಳಲ್ಲಿ ನಾವು ನಡೆಯುವಂಥದ್ದನ್ನು ನಾವು ನೋಡ್ತೇವೆ. ಅದೇ ರೀತಿ ಇಲ್ಲಿ ನಾವು ನೋಡ್ತೇವೆ, ಈ ಎಲ್ಲ ಕೆಟ್ಟತನ, ವಂಚನೆ, ಎಲ್ಲ ಸಂಗತಿಗಳನ್ನು ವಿಸರ್ಜಿಸಿ, ಶಾರೀರಿಕ ಸಂಗತಿಗಳನ್ನು ವಿಸರ್ಜಿಸಿ ಆತ್ಮಿಕವಾದ ಸಂಗತಿಗಳನ್ನು ನಾವು ಬಯಸಬೇಕು. ಆ ದೇವರ ವಾಕ್ಯದ ಶುದ್ಧವಾದ ಹಾಲನ್ನು ಬಯಸಿರಿ ಎಂಬುದಾಗಿ ವಚನ ಹೇಳ್ತದೆ. A babe, a spiritual babe, have to discipline to receive the word of God in a daily basis. ಹೊಸದಾಗಿ ಹುಟ್ಟಿದಂಥ ದೇವ ಮಗು ತನ್ನ ಜೀವಿತದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಬೇಕು ಮತ್ತು ಆ ದೇವರ ವಾಕ್ಯವನ್ನು ಹೊಂದಬೇಕು ಪ್ರತಿದಿನ. Amen. Sometimes children doesn't want to eat the food, but the parents, if they will force them to eat the food. You know why? Because parents know the condition of the child. If the child is not having the food, the baby can't have the strength. ಅನೇಕ ಬಾರಿ ಮಗುವಿಗೆ ತಿನ್ನಲಿಕ್ಕೆ ಬೇಡ ಇರ್ತದೆ, ಆದರೆ ಪೋಷಕರು ಅವರು ಬಲವಂತವಾಗಿ ತಿನ್ನಿಸ್ತಾರೆ. ಯಾಕೆಂದರೆ ಆ ಮಗು ಬಲಗೊಳ್ಳಬೇಕು ಎಂಬ ಕಾರಣದಿಂದ ಅವರು ಆ ಮಗುವಿಗೆ ಒಂದು ಬಲವಂತವಾಗಿ ಅವರು ತಿನ್ನಿಸ್ತಾರೆ. The child will think, why I need to eat the food? ಮಗು ಎಣಿಸುವುದು, ಯಾಕೆ ನಾನು ಈ ಆಹಾರವನ್ನು ತೆಗೆದುಕೊಳ್ಬೇಕು? But it is whether they like or not, they have to have the food so that they will strengthen in their physical body. ಅವರಿಗೆ ಇಷ್ಟ ಇರಲಿ ಇಷ್ಟ ಇಲ್ಲದಿರಲಿ ಅವರು ಆಹಾರವನ್ನು ಸ್ವೀಕರಿಸಲೇಬೇಕು, ಯಾಕಂದರೆ ಅವರ ದೇಹ ಬಲಗೊಳ್ಳುವುದಕ್ಕಾಗಿ. 1 Corinthians chapter 3 verse 1 and 2. Here Apostle Paul is speaking to the Corinthian church. 1ನೇ ಕೊರಿಂಥದಲ್ಲಿ ನಾವು ನೋಡುವಾಗ Corinthians chapter 3 verse 1. 3ನೇ ಅಧ್ಯಾಯ 1ನೇ ವಚನದಲ್ಲಿ, ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ ಪ್ರಾಪಂಚಿಕರು, ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವಂತವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. Apostle Paul says, I can't speak to you as a spiritual people. ಅಪೊಸ್ತಲ ಪೌಲ ಹೇಳ್ತೇನೆ, ಆತ್ಮಿಕ ವ್ಯಕ್ತಿಗಳ ರೀತಿಯಲ್ಲಿ ನಿಮಗೆ ಮಾತಾಡಲಿಕ್ಕೆ ಆಗುವುದಿಲ್ಲ. This is a church, okay? This is not speaking to the unbelievers. Paul is addressing to the church, the body of Christ. ಇಲ್ಲಿ ಅವಿಶ್ವಾಸಿಗಳಿಗೆ ಅಪೊಸ್ತಲ ಪೌಲನು ಮಾತನಾಡುವಂತದ್ದಲ್ಲ, ಇದು ಸಭೆಗೆ, ಹೊಸದಾಗಿ ಹುಟ್ಟಿದಂತ ಸಭೆಗೆ ಆತನು ಮಾತನಾಡುವಂತದ್ದು. You are like a carnal people. ಆತನು ಹೇಳ್ತಾನೆ, ನೀವು ಪ್ರಾಪಂಚಿಕರು, carnal babes in Christ. ನೀವು ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು. A spiritual baby or a fresh born again person, they are carnal. Carnal means what? They are not ungodly. Carnal means they are depending more on their flesh. ಅಲ್ಲಿ ಆತನು ಹೇಳ್ತಾನೆ, ಅವರು ಪ್ರಾಪಂಚಿಕರು, ಅಂದರೆ ಹೊಸದಾಗಿ ಹುಟ್ಟಿದಂಥ ಮಕ್ಕಳು ಅವರು ಪ್ರಾಪಂಚಿಕರಾಗಿರ್ತಾರೆ. ಅಂದರೆ ಅವರು ಅವಿಶ್ವಾಸಿಗಳಲ್ಲ, ಅವರು ತಮ್ಮ ಶರೀರದಲ್ಲಿ ಅವರು ನಡೆಯೋರಾಗಿರ್ತಾರೆ. Moved by the feelings of their flesh. ಅವರ ಶರೀರದ ಒಂದು ಆಲೋಚನೆಗಳಲ್ಲಿ ಅವರು ನಡೆಯೋರಾಗಿರ್ತಾರೆ. Paul says, I fed you with the milk and not with the solid food. ಪೌಲನು ಹೇಳ್ತಾನೆ, ನಿಮಗೆ ಹಾಲು ಕುಡಿಸಿದೇನು, ಅನ್ನ ಕೊಡಲಿಲ್ಲ. For until now you were not able to receive it. Still you are not able to receive it. ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ. Hallelujah. See, the very important thing is, the more you feed yourself with the word of God, you will be strengthened and you will come out of the babe stage into the next level in your life. ನಾವು ಎಷ್ಟು ಹೆಚ್ಚಾಗಿ ದೇವರ ವಾಕ್ಯವನ್ನು ನಮ್ಮ ಆತ್ಮಕ್ಕೆ ಸ್ವೀಕರಿಸ್ತೇವೆ, ಎಷ್ಟು ಹೆಚ್ಚಾಗಿ ಆ ವಾಕ್ಯವನ್ನು ನಾವು ಹೊಂದುತ್ತೇವೆ, ನಾವು ಆ ಎಳೆಗೂಸಿನ ಒಂದು ಹಂತದಿಂದ ನಾವು ಇನ್ನೊಂದು ಹಂತಕ್ಕೆ ಹೋಗುತ್ತೇವೆ. God didn't call us to remain in the same as it is since we born again. ದೇವರು ಬಯಸುತ್ತಿಲ್ಲ ನಾವು ಇದ್ದ ಹಾಗೆ ಇರಬೇಕು, ನಾವು ಹೊಸದಾಗಿ ಹುಟ್ಟಿದಂಥ ರೀತಿಯಲ್ಲಿ ಇರಬೇಕೆಂಬುದಾಗಿ ಬಯಸುವುದಿಲ್ಲ. See, naturally all our parents, right? We all desire our children must grow, right? We are eagerly desiring how the child will walk, how the child will talk, how the child will do all the activities. In the same way, our Heavenly Father also desire that we may develop day by day. That is our spiritual growth.
ಸ್ವಾಭಾವಿಕ ತಂದೆ ತಾಯಿ ಕೂಡ ಅವರು ಕೂಡ ಬಯಸ್ತಾರೆ, ಅವರು ಬಹಳವಾಗಿ ಬಯಸ್ತಾರೆ. ಏನೆಂದರೆ ತಮ್ಮ ಮಕ್ಕಳು ಹೇಗೆ ಮಾತನಾಡ್ತಾರೆ, ಹೇಗೆ ಅವರು ನಡೀತಾರೆ, ಹೇಗೆ ತಮ್ಮ ಒಂದು ಕಾರ್ಯಗಳನ್ನು ಅವರು ಮಾಡುತ್ತಾರೆ ಎಂಬುದಾಗಿ ಅವರು ಬಯಸ್ತಾರೆ. ಅದೇ ರೀತಿ ಪರಲೋಕದ ತಂದೆ ಕೂಡ ನಮ್ಮ ಆತ್ಮಿಕ ಜೀವಿತದಲ್ಲಿ ನಮ್ಮ ಬೆಳವಣಿಗೆಯನ್ನು ಆತನು ಕೂಡ ಬಯಸ್ತಾನೆ. ದಿನೇ ದಿನ ನಾವು ವಾಕ್ಯದಲ್ಲಿ ಬೆಳೆಯಬೇಕೆಂಬುದಾಗಿ ಆತನು ಬಯಸ್ತಾನೆ. ಅದೇ ನಮ್ಮ ಒಂದು ಬೆಳವಣಿಗೆ ಆಗಿರುತ್ತದೆ. God doesn't want our life to be a lifelong babies. We must come out of that babyhood into the next level in our life. ದೇವರು ಬಯಸುತ್ತಿಲ್ಲ ನಮ್ಮ ಜೀವಮಾನದಲ್ಲೆಲ್ಲ ನಾವು ಎಳೆಗೂಸು ಆಗಿರಬೇಕೆಂಬುದಾಗಿ ಬಯಸುತ್ತಿಲ್ಲ. ಅದರಿಂದ ನಾವು ಬೆಳೆಯುತ್ತಾ ಮುಂದೆ ಸಾಗಬೇಕೆಂಬುದಾಗಿ ದೇವರು ಬಯಸ್ತಾರೆ. Baby, one of the character of there are many characters. One of the character of the baby is baby always depend upon somebody. Baby is depending upon the mother. Baby need somebody always. Baby can't do anything by himself. ಎಳೆಗೂಸಿನ ಒಂದು ಸ್ವಭಾವ ಏನೆಂದರೆ ಅದು ಇನ್ನೊಬ್ಬರನ್ನು ಆತುಕೊಳ್ತದೆ, ಹೆಚ್ಚಾಗಿ ತಾಯಿಯನ್ನು ಆತುಕೊಳ್ತದೆ. ತನ್ನಷ್ಟಕ್ಕೆ ತಾನೇ ಅದು ಏನು ಮಾಡಲಾರದು. Hallelujah. But God want us to be more depend upon the word of God and arise in our spiritual life. ಆದರೆ ದೇವರು ಬಯಸ್ತಾನೆ ಯಾವಾಗಲೂ ನಾವು ದೇವರ ವಾಕ್ಯವನ್ನೇ ಆತುಕೊಳ್ಳಬೇಕು ಮತ್ತು ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಏಳಬೇಕು ಎಂಬುದಾಗಿ. Apostle John here says in first letter of John chapter 2 verse 12 says, I write to you little children, your sins are forgiven for his name's sake. ಅಪೊಸ್ತಲ ಪೌಲನು ಹೇಳ್ತಾನೆ, ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಹೆಸರ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಿಮಗೆ ಬರೆಯುತ್ತೇನೆ. So number one thing, what is the understanding a child of God need to have? They must know they are forgiven in Christ Jesus. ಮೊದಲನೇ ಸಂಗತಿ, ಒಂದು ದೇವ ಮಗುವಿಗೆ ಪ್ರಥಮತವಾಗಿ ಗೊತ್ತಿರಬೇಕಾದ ಸಂಗತಿ, ಅವರ ಪಾಪಗಳು ಕ್ರಿಸ್ತನಲ್ಲಿ ಕ್ಷಮಿಸಲ್ಪಟ್ಟಿದೆ. I am forgiven by the blood of Jesus. ನಾನು ಯೇಸುವಿನ ರಕ್ತದಿಂದ ನಾನು ಕ್ಷಮಿಸಲ್ಪಟ್ಟವನಾಗಿದ್ದೇನೆ. Because I am forgiven, I can forgive to one another. ನಾನು ಕ್ಷಮಿಸಲ್ಪಟ್ಟಿರುವುದರಿಂದ ನಾವು ಇನ್ನೊಬ್ಬರನ್ನು ಕೂಡ ಕ್ಷಮಿಸುವವರಾಗಿದ್ದೇವೆ. I will walk in forgiveness. ನಾನು ಕ್ಷಮಾಪಣೆಯಲ್ಲಿ ನಡೆಯುತ್ತೇನೆ. I will never keep any kind of grudge or bitterness against anybody. ನಾನು ಯಾರಿಂದಿಗೂ ಕೂಡ ಯಾವ ದ್ವೇಷ ಭಾವನೆ, ಯಾವ ಕಹಿ ಭಾವನೆಯನ್ನು ನಾನು ಇಟ್ಟುಕೊಳ್ಳುವುದಿಲ್ಲ. I'll tell you, walking in love is it will help you to grow into the next level in your life. ನಾವು ಪ್ರೀತಿಯಲ್ಲಿ ನಡೆಯುವಂಥದ್ದು ಅದು ನಮಗೆ ಸಹಾಯ ಮಾಡ್ತದೆ. ನಾವು ಆತ್ಮಿಕವಾಗಿ ಮುಂದಿನ ಹಂತಕ್ಕೆ ಒಂದು ಬೆಳವಣಿಗೆ ಆಗುವುದಕ್ಕಾಗಿ. Okay, let's turn to 13 verse. It says, I write to you fathers because you have known him who is from the beginning. ಮುಂದಿನ ವಚನ 11ನೇ ವಚನದಲ್ಲಿ ನಾವು ನೋಡ್ತೇವೆ, ತಂದೆಗಳೇ, ಆದಿಯಿಂದಿರುವ ಆತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆಯುತ್ತೇನೆ. Amen. Fathers, spiritual fathers. ಇಲ್ಲಿ ನಾವು ನೋಡ್ತೇವೆ ಆತ್ಮಿಕ ತಂದೆಗಳು. That means what? They are matured people. ಅದರ ಅರ್ಥ ಏನೆಂದರೆ ಅವರು ಬೆಳವಣಿಗೆಯನ್ನು ಹೊಂದಿದಂಥ ವ್ಯಕ್ತಿಗಳು. Amen. The maturity, that's what the very important things. ಅವರು ಮೆಚೂರ್ ಆದವರು, ಅವರು ಬೆಳವಣಿಗೆಯನ್ನು ಹೊಂದಿ ಪ್ರೌಢಾವಸ್ಥೆಗೆ ಬಂದವರು. What is a maturity? The word of God says. ಆ ಪ್ರೌಢಾವಸ್ಥೆ ಅಂದ್ರೆ ಏನು ದೇವರ ವಾಕ್ಯದಲ್ಲಿ? The maturity means able to handle the Father's business, heavenly Father's business. ಆ ಪ್ರೌಢಾವಸ್ಥೆ ಎಂದರೆ ಅವರು ಆ ಪರಲೋಕದ ತಂದೆಯ ವ್ಯವಹಾರವನ್ನು ನೋಡಿಕೊಳ್ಳುವುದರ ಮಟ್ಟಿಗೆ ಅವರು ಬೆಳೆದವರು. They are called the sons of God in the Bible. ದೇವರ ವಾಕ್ಯ ಹೇಳ್ತದೆ ಅವರು ದೇವರ ಮಕ್ಕಳು ಎಂಬುದಾಗಿ. Romans chapter 8 verse 14 Bible very clearly says in Romans says those who are led by the Holy Spirit, they are the sons of God. They are not the children of God. They are the sons of God. They are the mature people. They will listen to the Holy Spirit. They will walk in the guidance and obedience of the Holy Spirit. ರೋಮಾಪುರ 8:14 ನಾವು ನೋಡ್ತೇವೆ, ಯಾರ್ಯಾರು ದೇವರ ಆತ್ಮದಿಂದ ನಡೆಸಿಕೊಳ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ. ಅಂದರೆ ಇಲ್ಲಿ ಹೇಳುವಂಥದ್ದು ಬೆಳೆದ ಮಗನ ಬಗ್ಗೆ ಇಲ್ಲಿ ಹೇಳುವಂಥದ್ದು. ಅವರು ತಮ್ಮಷ್ಟಕ್ಕೆ ತಾವು ನಡೆಯೋರಲ್ಲ, ಅವರು ಪವಿತ್ರಾತ್ಮನ ಪ್ರೇರಣೆಯಿಂದ ಅವರು ನಡೆಯೋರಾಗಿದ್ದಾರೆ. They are not depend upon people, they are depend upon the Holy Spirit. ಅವರು ಜನರನ್ನು ಆತುಕೊಳ್ಳುವುದಿಲ್ಲ, ಅವರು ಪವಿತ್ರಾತ್ಮನನ್ನೇ ಆತುಕೊಳ್ಳುವರಾಗಿದ್ದಾರೆ. They are not depend upon the circumstances, they are depend upon the Holy Spirit. ಅವರು ಪರಿಸ್ಥಿತಿಗಳ ಮೇಲೆ ಅವರು ಪರಿಸ್ಥಿತಿಗಳಿಂದ ಅವರು ನಡೆಸಲ್ಪಡುವುದಿಲ್ಲ, ಅವರು ಪವಿತ್ರಾತ್ಮನಿಂದ ಅವರು ನಡೆಸಲ್ಪಡುವರಾಗಿದ್ದಾರೆ. They are the fathers, they are the mature people. ಅವರು ತಂದೆಗಳಾಗಿದ್ದಾರೆ, ಅವರು ಪ್ರೌಢಾವಸ್ಥೆಗೆ ಬಂದವರಾಗಿದ್ದಾರೆ. The word here used in the Greek text, it is called hoios. ಅಲ್ಲಿ ವಾಕ್ಯದಲ್ಲಿ ಗ್ರೀಕ್ನಲ್ಲಿ ನಾವು ನೋಡ್ತೇವೆ ಹೊಯಹೋಸ್ ಎಂಬ ಪದ. Sons of God.
ಅದರ ಅರ್ಥ ಆ ದೇವರ ಮಕ್ಕಳು ಅಂದ್ರೆ ಬೆಳೆದ ಮಕ್ಕಳು, the mature people. ಅವರು ಬೆಳೆದ ಮಗ ಮತ್ತು ಮಕ್ಕಳು. Amen. There is another word in the Greek that is called teknon. Teknon means not the mature people, they are the children of God. ಗ್ರೀಕ್ನಲ್ಲಿ ಇನ್ನೊಂದು ಪದ ಇದೆ, ಅದು ಟೆಕ್ನನ್ ಎಂಬುದಾಗಿ. ಅದು ಬೆಳೆದ ಮಗ ಅಲ್ಲ, ಅದು ಇನ್ನು ಎಳೆಗೂಸು, children, ಕೇವಲ ಮಕ್ಕಳು. Hallelujah. So here says, fathers, I write to you because you have known him. ಇಲ್ಲಿ ವಾಕ್ಯ ಹೇಳ್ತಿದ್ದೆ, ತಂದೆಗಳೇ ಇಂದಿರುವ ಆತನು ನೀವು ಬಲ್ಲವರಾಗಿರುವುದರಿಂದ, You know him very well. ನೀವು ಆತನನ್ನು ಬಲ್ಲವರಾಗಿದ್ದೀರಿ. Hallelujah. How you can know him? ಹೇಗೆ ನೀವು ಆತನನ್ನು ತಿಳಿಯುವಂಥದ್ದು? You are knowing him through the word of God. ನೀವು ಆತನನ್ನು ತಿಳಿಯುವಂಥದ್ದು ಆತನ ವಾಕ್ಯದ ಮೂಲಕವಾಗಿಯೇ. That's why Apostle Paul is praying one of the wonderful prayer in Ephesians chapter 1 verse 16 and 17. ಅದಕ್ಕಾಗಿ ಅಪೊಸ್ತಲ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ, turn with me to that scripture. That is one of the powerful prayer. One of the Apostle Paul's prayer is praying for the body of Christ. ಇಲ್ಲಿ ಅಪೊಸ್ತಲ ಪೌಲನು ಕ್ರಿಸ್ತನ ದೇಹಕ್ಕೆ ಒಂದು ಬಲವಾದ ಪ್ರಾರ್ಥನೆಯನ್ನು ಮಾಡುವಂತ ನಾವು ನೋಡ್ತೇವೆ. That God of our Lord Jesus Christ, the Father of glory, may give to you the spirit of wisdom and revelation in the knowledge of him. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯು ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು, the eyes of your understanding, the inner eyes, the spiritual eyes, be enlightened, flooded with the light, that you may know what is the hope of your calling and what are the riches of the glory of his inheritance in the saints. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. Amen. Hallelujah. Paul is praying for the body of Christ. ಪೌಲನು ಇಲ್ಲಿ ಕ್ರಿಸ್ತನ ದೇಹಕ್ಕೆ ಆತನು ಪ್ರಾರ್ಥನೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. See, the Ephesian church is a mature church. ಎಫೆಸ ಒಂದು ಸಭೆ, ಅದು ಬೆಳೆದ ಸಭೆಯಾಗಿತ್ತು. When Paul was addressing by the Holy Spirit to the Ephesian church, much revelation. It's not just a basic things. It is the much in Christ revelation is being released in the Ephesians. ಅಪೊಸ್ತಲ ಪೌಲನು ಎಫೆಸ ಸಭೆಗೆ ಆತನು ಬರೆಯುವಾಗ ಪವಿತ್ರಾತ್ಮನ ಪ್ರೇರಣೆಯಿಂದ ಆತನು ಬರೆಯುವಾಗ ಇಲ್ಲಿ ನಾವು ನೋಡ್ತೇವೆ, ಆತನು not just saying the basic things, it's saying the solid food. ಅದು ಆತನು ಅಡಿಪಾಯದ ಒಂದು ಕ್ರಿಸ್ತನ ಬೋಧನೆಯಲ್ಲಿ ಹಾಕ್ತಾ ಇಲ್ಲ, ಆತನು ಹೆಚ್ಚಾದ ಒಂದು ಪ್ರಕಟಣೆಯನ್ನು ಆತನು ಇಲ್ಲಿ ಬರೀತಿದ್ದಾನೆ. ಕ್ರಿಸ್ತನಲ್ಲಿ ನಾವು ಯಾರು ಎಂಬುದರ ಬಗ್ಗೆ ಆತನು ಇಲ್ಲಿ ಪ್ರಕಟಣೆಯನ್ನು ಆತನು ಇಲ್ಲಿ ಮಾತನಾಡ್ತಾ ಇದ್ದಾನೆ. Bible scholars call Ephesians as the queen of the epistles. Queen, that means one of the primary epistles of Ephesians. ಇದೊಂದು ಎಫೆಸದವರಿಗೆ ಬರೆದ ಪತ್ರಿಕೆ, ಅದು ಪ್ರಥಮವಾಗಿ ಬರೆದಂತಹ ಪತ್ರಿಕೆ ಆಗಿತ್ತು. No, Bible scholars call as one of the important letter, Ephesian letter as one of the important letters. ಬೈಬಲ್ ಸ್ಕಾಲರ್ಸ್ ಏನು ಹೇಳ್ತಾರೆ ಅಂದರೆ, ಬೈಬಲ್ ಪಂಡಿತರು ಈ ಒಂದು ಎಫೆಸ ಪತ್ರಿಕೆ ಅದು ಬಹಳ ಪ್ರಾಮುಖ್ಯವಾದ ಪತ್ರಿಕೆ ಎಂಬುದಾಗಿ. So I encourage you, this is one of the powerful prayer every day we can pray for ourselves. ನಾನು ನಿಮಗೆ ಪ್ರೋತ್ಸಾಹ ಪಡಿಸ್ತೇನೆ, ಈ ಒಂದು ಎಫೆಸದಲ್ಲಿ ಬರೆದಂಥ ಪ್ರಾರ್ಥನೆಯನ್ನು ನಮ್ಮ ನಿತ್ಯ ಜೀವಿತದಲ್ಲಿ ನಮ್ಮ ಯಾವಾಗಲೂ ದಿನ ಪ್ರತಿ ನಾವು ಇದನ್ನು ಮಾಡುವಂಥದ್ದು ಒಳ್ಳೆಯದು. Praying the eyes of our understanding, the spiritual understanding to be enlightened. ಆತನು ಇಲ್ಲಿ ಹೇಳ್ತಾನೆ, ನಿಮ್ಮ ಮನೋನೇತ್ರಗಳು ಬೆಳಗಲ್ಪಡಲಿ ಎಂಬುದಾಗಿ. The more the spiritual our eyes are being enlightened, the more you will see him. The more you see, the more you know him. ಎಷ್ಟು ಹೆಚ್ಚಾಗಿ ನಮ್ಮ ಮನೋನೇತ್ರಗಳು ಬೆಳಗಲ್ಪಡ್ತದೆ, ನಾವು ಆತನನ್ನು ನಾವು ನೋಡ್ತೇವೆ, ಎಷ್ಟು ನಾವು ಆತನನ್ನು ನಾವು ನೋಡ್ತೇವೆ ಅಷ್ಟು ನಾವು ಆತನನ್ನು ತಿಳಿದುಕೊಳ್ತೇವೆ. Amen. The more you know him, the more you walk with him. ಎಷ್ಟು ನೀವು ಹೆಚ್ಚಾಗಿ ಆತನನ್ನು ತಿಳಿದುಕೊಳ್ತೀರೋ, ನೀವು ಹೆಚ್ಚಾಗಿ ಆತನೊಟ್ಟಿಗೆ ನೀವು ನಡೆಯುತ್ತೀರಿ. You will bear fruit in that area.
ನಿಮ್ಮ ಜೀವಿತದಲ್ಲಿ ಆ ಭಾಗದಲ್ಲಿ ನೀವು ಫಲವನ್ನು You ಕೊಡುವವರಾಗಿದ್ದೀರಿ. will never be a fruitless person. You are a fruitful and a productive person in that area. ನೀವು ಫಲವಿಲ್ಲದ ವ್ಯಕ್ತಿ ಆಗುವುದಿಲ್ಲ, ನೀವು ಆ ಭಾಗದಲ್ಲಿ ನೀವು ಬಹಳ ಫಲವನ್ನು ಕೊಡುವವರಾಗಿರುತ್ತೀರಿ. Hallelujah. So it's a very powerful prayer. Let's again go back to first letter of John chapter 2. First letter of John chapter 2 verse 13 second part. I write to you, young man, because you have overcome the wicked one. ಯೋಹಾನ 2:13 ನಾವು ನೋಡ್ತೇವೆ ಪತ್ರಿಕೆಯಲ್ಲಿ, ಯೌವನಸ್ಥರೇ ನೀವು ಕೆಡುಕನನ್ನು ಜಯಿಸಿರುವುದರಿಂದ ನಿಮಗೆ ಬರೆಯುತ್ತೇನೆ. Young people, which young people? Spiritual young people. ಯೌವನಸ್ಥರಂದ್ರೆ ಯಾರು? ಇಲ್ಲಿ ಬರೆಯುವಂತದ್ದು ಆತ್ಮಿಕ ಯೌವನಸ್ಥರು. Amen. The word of God says in the same letter, verse 14 says, he says, I write to you, young man, because you are strong and the word of God is abides in you. ಪುನಃ ಮುಂದಿನ ಭಾಗ 14ರ ವಚನದಲ್ಲಿ ನಾವು ನೋಡ್ತೇವೆ, ಯೌವನಸ್ಥರೇ ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ and you have overcome the wicked one. ನೀವು ಕೆಡುಕನನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ. So what is the secret of the overcoming spiritual life? ಹಾಗಾದ್ರೆ ಇಲ್ಲಿ ಆ ಒಂದು ನೀವು ಜಯಿಸಿರುವುದರಿಂದ ಅಂದ್ರೆ ಅದರ ಒಂದು ರಹಸ್ಯ ಏನು? The number one thing, abiding word of God in our spirit. ಮೊದಲನೇ ಸಂಗತಿ, ದೇವರ ವಾಕ್ಯ ನಮ್ಮ ಆತ್ಮದಲ್ಲಿ ನೆಲೆಗೊಂಡಿರುವಂತದ್ದು. Word of God say, how can a young man keep himself pure? By keeping the word of God in his heart. ದೇವರ ವಾಕ್ಯ ಹೇಳ್ತದೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. Keeping the word of God in the spirit. ವಾಕ್ಯವನ್ನು ಆತ್ಮದಲ್ಲಿ ಅದನ್ನು ಇಟ್ಟು ನಡೆಯುವುದರಿಂದ. That is not an information, that is a revelation. ಅದು ಕೇವಲ ಒಂದು ವರದಿ ಆಗಿರುವುದಿಲ್ಲ, ಅದು ದೇವರ ವಾಕ್ಯದ ಪ್ರಕಟಣೆ ಆಗಿರುತ್ತದೆ. When you read the word, it is an information, but when you meditate the word of God, information will turn into revelation to your spirit. ಅದು ದೇವರ ವಾಕ್ಯವನ್ನು ಓದುವಾಗ ಅದು ಕೇವಲ ನಮಗೆ ಅದು ಇನ್ಫಾರ್ಮೇಶನ್ ಆಗಿರ್ತದೆ, ಆದರೆ ಆ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಅದು ಇನ್ಫಾರ್ಮೇಶನ್ಗೆ ಬದಲಾಗಿ ಅದು ಪ್ರಕಟಣೆಯಾಗಿ ಮಾರ್ಪಡುತ್ತದೆ. That is called life. ಅದು ನಮಗೆ ಜೀವವಾಗಿರುತ್ತದೆ. When that life is being generated in your spirit, ನಿಮ್ಮ ಆತ್ಮದಲ್ಲಿ ಆ ಜೀವವನ್ನು ನೀವು ಹೊಂದುವಾಗ, I'll tell you, you will live an overcoming life. ನೀವು ಜಯಭರಿತವಾದ ಜೀವಿತವನ್ನು ನೀವು ನಡೆಸುವವರಾಗಿದ್ದೀರಿ. Everything in your life, any situation in your life, you will say, nothing by any means can stand against me. I will walk in success. I will walk in the overcoming power of the Holy Spirit. ಯಾವ ಪರಿಸ್ಥಿತಿಗಳು, ಯಾವ ಸಂಗತಿಗಳು ನಿಮಗೆ ಎದುರಾಗಿ ಬಂದಾಗಲೂ ನೀವು ಅದಕ್ಕೆ ಭಯ ಪಡುವುದಿಲ್ಲ, ನೀವು ಅದನ್ನು ಜಯಿಸುವವರಾಗಿರ್ತೀರಿ, ನೀವು ಅದನ್ನು ಮೆಟ್ಟಿ ನಿಂತು ನಡೆಯುವವರಾಗಿರ್ತೀರಿ. Stand in that situation. ನೀವು ಆ ಪರಿಸ್ಥಿತಿಗಳನ್ನು ಮೆಟ್ಟಿ ನಿಲ್ಲುತ್ತೀರಿ. Maybe a situation may arise against you in a different way, but you will say, if God is for me, who can stand against me? ಯಾವುದೇ ಪರಿಸ್ಥಿತಿಗಳು ನಿಮಗೆ ವಿರುದ್ಧವಾಗಿ ಬರಬಹುದು, ನೀವು ಅದಕ್ಕೆ ಭಯ ಪಡುವುದಿಲ್ಲ, ನೀವು ಹೇಳ್ತೀರಿ, ದೇವರು ನನ್ನ ಸಂಗಡ ಇರುವಾಗ ನನ್ನನ್ನು ಎದುರಿಸುವರು ಯಾರು? Amen. Word of God says, David encouraged himself in the Lord God himself. ದೇವರ ವಾಕ್ಯ ಹೇಳ್ತದೆ, ದಾವೀದನು ಕರ್ತನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು ಎಂಬುದಾಗಿ. David encouraged. ದಾವೀದನು ತನ್ನನ್ನು ಬಲಪಡಿಸಿಕೊಂಡನು. There is nobody to encourage David in that situation. ಯಾರು ಕೂಡ ಆತನನ್ನು ಉತ್ಸಾಹಪಡಿಸಲಿಕ್ಕೆ ಪ್ರೋತ್ಸಾಹಪಡಿಸಲಿಕ್ಕೆ ಯಾರು ಕೂಡ ಇರಲಿಲ್ಲ. 600 people who was with David, they have only one aim, kill David. 600 ಜನ ಅವನೊಟ್ಟಿಗಿದ್ದಂತ 600 ಜನ ಅವರದ್ದು ಒಂದೇ ಗುರಿಯಾಗಿತ್ತು, ದಾವೀದನನ್ನು ಕೊಲ್ಲುವಂತದ್ದು. Right? Because of the certain things happened. ಯಾಕಂದ್ರೆ ಅನೇಕ ಸಂಗತಿಗಳು ನಡೆದರ ಪರಿಣಾಮವಾಗಿ they lost their wife, their children, they lost their possession. Enemy came and looted everything, right? ಅಲ್ಲಿ ಅಮಲೇಖ್ಯರು ಬಂದು ಅವರ ಪತ್ನಿ ಮಕ್ಕಳನ್ನು ಎಲ್ಲರನ್ನು ಕರೆದುಕೊಂಡು ಹೋಗಿದ್ರು. ಅಲ್ಲಿ ಒಂದು ಸೋಲನ್ನು ಅವರು ನೋಡಿದ್ರು. Even David also lost everything. ದಾವೀದನು ಕೂಡ ಅನೇಕ ಸಂಗತಿಗಳು ಆತನು ಕಳೆದುಕೊಂಡಿದ್ದ. But he never looked unto the situation. He looked unto the Lord his God. ಆತನು ಪರಿಸ್ಥಿತಿಯನ್ನು ನೋಡಲಿಲ್ಲ, ಆ ಸಂದರ್ಭದಲ್ಲಿ ಆತನು ದೇವರನ್ನೇ ದೃಷ್ಟಿಸಿದನು. But these people, because they looked at the situation, they said, because of the David, these all things happened. ಈ 600 ಜನರು ಪರಿಸ್ಥಿತಿಯನ್ನು ನೋಡಿದರ ಪರಿಣಾಮವಾಗಿ ಅವರು ಹೇಳಿದ್ರು, ಈ ದಾವೀದನ ನಿಮಿತ್ತವಾಗಿ ನಮಗೆ ಈ ಪರಿಸ್ಥಿತಿ ಬಂದಿದೆ. But David encouraged himself in the Lord his God. ಆದರೆ ದಾವೀದನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. David encouraged himself in the Lord his God. ದಾವೀದನು ತನ್ನ ದೇವರಲ್ಲಿ ತನ್ನನ್ನು ತಾನೇ ಬಲಪಡಿಸಿಕೊಂಡನು. I tell you, when you encourage yourself through the word of God,
ನಾನು ಹೇಳ್ತೀನಿ, ನೀವು ದೇವರ ವಾಕ್ಯದ ಮೂಲಕವಾಗಿ ನಿಮ್ಮನ್ನೇ ನೀವು ಬಲಪಡಿಸಿಕೊಳ್ಳುವಾಗ things will shift in your family, ನಿಮ್ಮ ಕುಟುಂಬದಲ್ಲಿ ಸಂಗತಿಗಳು ಬದಲಾಗುತ್ತದೆ, in your personal life. ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಪರಿಸ್ಥಿತಿಗಳು ಬದಲಾಗುತ್ತದೆ. Maybe there may be certain kind of the health issues in your physical body. ನಿಮ್ಮ ದೈಹಿಕವಾಗಿ ನಿಮ್ಮ ದೇಹದಲ್ಲಿ ಏನೇ ಒಂದು ಸಂಗತಿ ಇರಬಹುದು. Maybe there are sickness you are affected with. ಯಾವುದೇ ರೋಗಗಳು ಇರಬಹುದು. But let me tell you, that is not the permanent, that is only temporary. ನಾನು ಹೇಳ್ತೇನೆ, ಅದು ಶಾಶ್ವತವಾಗಿರುವುದಿಲ್ಲ, ಅದು ಟೆಂಪರರಿ. That is a temporary. ಅದು ಟೆಂಪರರಿ. It will leave you. ಅದು ನಿಮ್ಮನ್ನು ಬಿಟ್ಟು ಹೋಗುತ್ತದೆ. Amen. You need to agree with the word of God. ನೀವು ದೇವರ ವಾಕ್ಯವನ್ನು ನೀವು ಅಂಗೀಕಾರ ಮಾಡಬೇಕು. There may be certain kind of the thoughts that is attacking your mind again and again. ಅನೇಕ ರೀತಿಯ ಆಲೋಚನೆಗಳು ನಿಮ್ಮ ಮನಸ್ಸಿನ ಮೇಲೆ ಆಕ್ರಮಣ ಮಾಡುತ್ತಾ ಇರಬಹುದು. Don't allow that thoughts to dominate over your mind. ಆ ಆಲೋಚನೆಗಳು ನಿಮ್ಮ ಮನಸ್ಸಿನ ಮೇಲೆ ದೊರೆತನ ಮಾಡಲಿಕ್ಕೆ ಬಿಡಬೇಡ್ರಿ. Bring every thought into the obedience of Jesus Christ. ಆ ಎಲ್ಲ ಆಲೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯತ್ವಕ್ಕೆ ನಾವು ತರೋಣ. Amen. Bring every thought. ಎಲ್ಲ ಆಲೋಚನೆಗಳನ್ನು. I would like to read one scripture, 2 Corinthians chapter 10 verse 5. 2 Corinthians chapter 10 verse 5. 2 ಕೊರಿಂಥದಲ್ಲಿ ನಾವು ನೋಡೋಣ. He says, okay, let's read from verse 4. For the weapons of the warfare are not carnal, but mighty in God, pulling down the strongholds. 2 ಕೊರಿಂಥ 10:4 ನಾವು ನೋಡೋಣ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದವುಗಳ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. The stronghold, pulling down the strongholds. ಕೋಟೆಗಳನ್ನು ಎಂಬುದಾಗಿ ಬರೆಯಲ್ಪಟ್ಟಿದೆ. What is a stronghold? ಆ ಕೋಟೆಗಳು ಯಾವುದು? Not physical. ಅದು ಸ್ವಾಭಾವಿಕವಾದದ್ದಲ್ಲ, not spiritual. ಅದು ಆತ್ಮಿಕವಾದದ್ದು. What is that? ಅದು ಯಾವುದು? That means wrong mindset. ಅದರ ಅರ್ಥ ಒಂದು ಮನಸ್ಥಿತಿ. Wrong mindset. ಅದು ವಿಭಿನ್ನವಾದ ಮನಸ್ಥಿತಿ. That may be a fear. ಅದು ಭಯವಿರಬಹುದು. That may be a discouragement. ಅದು ಯಾವುದು? ಕುಗ್ಗುವಿಕೆ ಇರಬಹುದು. That may be any kind of the oppression thoughts. ಅದು ಯಾವುದೇ ಸಂಕಟದ ಆಲೋಚನೆಗಳು ಇರಬಹುದು. Word of God says, ಅದರ ವಾಕ್ಯ ಹೇಳ್ತದೆ, we pulling down all the strongholds. ಆ ಎಲ್ಲ ಕೋಟೆಗಳನ್ನು ನಾವು ಕೆಡವಿ ಹಾಕುವರಾಗಿದ್ದೇವೆ. Verse 5. 5ನೇ ವಚನದಲ್ಲಿ, casting down arguments and every high thing that exalt itself against the knowledge of God, bringing, very important, bringing every thought into the captivity of the obedience of Christ. ನಾವು ವಿತರ್ಕಗಳನ್ನು ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು, bringing all the thoughts into the obedience of Christ. ಆ ಎಲ್ಲ ಆಲೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು, amen, bringing it subject to that. ಅದನ್ನು ಸೆರೆ ಹಿಡಿಯುವಂತದ್ದು. Hallelujah. So don't allow any kind of thoughts to dominate over your mind. ಅದಕ್ಕಾಗಿ ಯಾವ ರೀತಿಯ ಆಲೋಚನೆಗಳು ನಿಮ್ಮ ಮನಸ್ಸಿನ ಮೇಲೆ ದೊರೆತನ ಮಾಡದಂತೆ ನೋಡ್ರಿ. That may be a pain thoughts of pain. ಅದು ಯಾವುದೇ ನೋವಿನ ಆಲೋಚನೆ ಇರಬಹುದು. But that is not the will of God. ಅದು ದೇವರ ಚಿತ್ತವಲ್ಲ. Jesus carried away all our pain on the cross of Calvary. ಕರ್ತನಾದ ಯೇಸು ನಮ್ಮ ಎಲ್ಲ ನೋವುಗಳನ್ನು ಆತನು ಕಲ್ವಾರಿ ಕ್ರೂಜೆಯಲ್ಲಿ ಹೊತ್ತಿದ್ದಾನೆ. He carried away all our pain. ಆತ ನಮ್ಮ ಎಲ್ಲ ನೋವುಗಳನ್ನು ಸಂಕಟಗಳನ್ನು ಹೊತ್ತಿದ್ದಾನೆ. Hallelujah. Hallelujah. Pain is already over. That's why Jesus told your tears shall be turned into joy. ಆ ಎಲ್ಲ ನೋವನ್ನು ಯೇಸು ಕ್ರಿಸ್ತನು ಹೊತ್ತಿದ್ದಾನೆ. ಅದಕ್ಕಾಗಿ ಆತನು ಹೇಳ್ತಾನೆ, ಆ ಎಲ್ಲ ನೋವಿಗೆ ಬದಲಾಗಿ ಆತನು ಸಂತೋಷವನ್ನು ಕೊಟ್ಟಿದ್ದಾನೆ. Amen. Hallelujah. Instead of your shame, the Lord will honor you with a double honor into your life. ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಆತನು ಕೊಡುವ ಆತನಾಗಿದ್ದಾನೆ. Amen. So we need to guard the word of God in our spirit. ಅದಕ್ಕಾಗಿ ದೇವರ ವಾಕ್ಯ ನಮ್ಮ ಆತ್ಮದಲ್ಲಿ ದೇವರ ವಾಕ್ಯವನ್ನು ನಾವು ಕಾಯ್ದುಕೊಳ್ಳಬೇಕು. When you guard your spirit man with the word of God, ನಮ್ಮ ಆತ್ಮವನ್ನು ದೇವರ ವಾಕ್ಯದೊಂದಿಗೆ ನಾವು ಕಾಯ್ದುಕೊಳ್ಳುವಾಗ, I'll tell you, you will live an overcoming life. ನೀವು ಜಯಭರಿತವಾದ ಜೀವಿತವನ್ನು ನಡೆಸುತ್ತೀರಿ. You will speak that word of God boldly through your mouth. ನಿಮ್ಮ ಬಾಯಿಂದ ಧೈರ್ಯವಾಗಿ ಆ ಮಾತುಗಳನ್ನು ದೇವರ ವಾಕ್ಯಗಳನ್ನು ನೀವು ಹೇಳುತ್ತೀರಿ. Hallelujah. Hallelujah. Amen. So here 14 verse says, I have written to your fathers because you have known him who is from the beginning. ಇಲ್ಲಿ ನಾವು ನೋಡ್ತೇವೆ, ತಂದೆಗಳೇ ಆದಿಯಿಂದ ಇರುವ ಆತನನ್ನು ನೀವು ಬಲ್ಲವರಾಗಿದ್ದೀರಿ. Amen. You have known him.
ನೀವು ಆತನನ್ನು ಬಲ್ಲವರಾಗಿದ್ದೀರಿ. See, knowing, it's not about the natural knowing. ಇಲ್ಲಿ ತಿಳಿಯುವಂಥದ್ದು ಸ್ವಾಭಾವಿಕವಾಗಿ ತಿಳಿಯುವಂಥದ್ದಲ್ಲ, Receiving the revelation of the Holy Spirit. ಪವಿತ್ರಾತ್ಮನಿಂದ ಪ್ರಕಟಣೆಗಳನ್ನು ಹೊಂದಿಕೊಳ್ಳುವಂಥದ್ದು. The revelation is the solid food. ಆ ಪ್ರಕಟಣೆ ಎನ್ನುವಂಥದ್ದು ಅದು ಗಟ್ಟಿಯಾದ ಆಹಾರ. When you take that solid food, ಆ ಗಟ್ಟಿಯಾದ ಆಹಾರವನ್ನು ತೆಗೆದುಕೊಳ್ಳುವಾಗ it will make you strong. ಅದು ನಿನ್ನನ್ನು ಬಲಪಡಿಸುತ್ತದೆ. You will be established in the word of righteousness. ಆ ನೀತಿಯ ವಾಕ್ಯದಲ್ಲಿ ನೀವು ಸ್ಥಾಪಿಸಲ್ಪಡುತ್ತಿ. In the book of Hebrews, turn with me to book of Hebrews. It's very important. Here says, book of Hebrews chapter 5 verse 14 says, but solid food belongs to those who are full of age. That means mature. The solid food belongs to those who are full of age, that those who by reason of use their senses exercise to discern both good and evil. ಇಬ್ರಿಯ 5:14 ನಾವು ನೋಡ್ತೇವೆ, ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯನ್ನು ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. Amen. Solid food. ಗಟ್ಟಿಯಾದ ಆಹಾರ. Milk is for the babes, solid food is for the mature people. ಹಾಲು ಎನ್ನುವಂಥದ್ದು ಅದು ಎಳೆಗೂಸುಗಳಿಗೆ, ಆದರೆ ಗಟ್ಟಿಯಾದ ಆಹಾರ ಅದು ಪ್ರೌಢಾವಸ್ಥೆಗೆ ಬಂದವರಿಗೆ. So God doesn't want a spiritual person, a born again person to remain always in the same level. God desire they must grow into the next level so that they can receive the solid food. ಹಾಗಾಗಿ ದೇವರು ಬಯಸ್ತಿಲ್ಲ ಒಂದು ಹೊಸದಾಗಿ ಹುಟ್ಟಿದ ಮಗು ಇದ್ದ ಹಾಗೆ ಇರಬೇಕೆಂಬುದಾಗಿ ಬಯಸ್ತಿಲ್ಲ. ಅವರು ಬೆಳೆಯಬೇಕು, ಯಾಕಂದರೆ ಅವರು ಗಟ್ಟಿಯಾದ ಆಹಾರವನ್ನು ಅವರು ಹೊಂದಿಕೊಳ್ಳಬೇಕೆಂಬುದಾಗಿ. So one of the thing is, when you receive the solid food, your senses will be trained to discern good and evil. ಒಂದು ಸಂಗತಿ ಏನಂದ್ರೆ, ಯಾವಾಗ ನೀವು ಬೆಳೆಯುತ್ತೀರಿ, ಆ ಒಂದು ಗಟ್ಟಿಯಾದ ಆಹಾರವನ್ನು ನೀವು ತೆಗೆದುಕೊಳ್ತೀರಿ, ಸ್ವೀಕಾರ ಮಾಡ್ತೀರಿ, ನಿಮಗೆ ಒಂದು ಅರಿವಿಗೆ ಬರ್ತದೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎಂಬ ಒಂದು ಅರಿವು. Trained your senses. ನಿಮ್ಮ ಅಂಗಗಳನ್ನು ಅಂದರೆ ಆತ್ಮಿಕ ಅಂಗಗಳನ್ನು ನೀವು ಸಾಧನೆಯಿಂದ ಶಿಕ್ಷಿಸಿಕೊಳ್ತೀರಿ. Your mind, your thoughts, your emotions will be trained through the word of righteousness. ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು, ಭಾವನೆಗಳು ಅದು ದೇವರ ವಾಕ್ಯದಿಂದ ಅದು ಶಿಕ್ಷಿಸಲ್ಪಡುತ್ತದೆ. You will be trained through the word of righteousness. ಆ ನೀತಿಯ ವಾಕ್ಯದಲ್ಲಿ ನೀವು ಶಿಕ್ಷಿಸಲ್ಪಡುತ್ತೀರಿ. You will never walk in the feeling, you will walk in the faith of the word of God. ನೀವು ಭಾವನೆಯಲ್ಲಿ ನಡೆಯೋರಲ್ಲ, ನೀವು ದೇವರ ವಾಕ್ಯದಲ್ಲಿ ನಂಬಿಕೆಯಲ್ಲಿ ನೀವು ನಡೆಯೋರಾಗಿದ್ದೀರಿ. Hallelujah. See, this is the God's desire, our heavenly Father's desire for each one of us. ಇದು ನಮ್ಮ ಪ್ರತಿಯೊಬ್ಬರಿಗೂ ನಮ್ಮ ಪರಲೋಕದ ತಂದೆಯ ಒಂದು ಬಯಕೆಯಾಗಿದೆ. Amen. Know him better and better every day. ಪ್ರತಿದಿನ ಆತನನ್ನು ಇನ್ನೂ ಹೆಚ್ಚಾಗಿ ನಾವು ಆತನನ್ನು ತಿಳಿದುಕೊಳ್ಳುವಂತದ್ದು. The more you know him, ಎಷ್ಟು ಹೆಚ್ಚಾಗಿ ನೀವು ಆತನನ್ನು ತಿಳಿದುಕೊಳ್ತೀರಿ, the more you will experience and fellowship with him. ಆತನನ್ನು ಅನುಭವಿಸ್ತೀರಿ, ಅನ್ಯೋನ್ಯತೆಯಲ್ಲಿ ನೀವು ಇರುತ್ತೀರಿ. When you fellowship with him, ನೀವು ಆತನೊಟ್ಟಿಗೆ ಅನ್ಯೋನ್ಯತೆಗೆ ಮಾಡಿಕೊಳ್ಳುವಾಗ you will bring many into that fellowship. ನೀವು ಅನೇಕರನ್ನು ಆ ಅನ್ಯೋನ್ಯತೆಗೆ ನೀವು ತರುವವರಾಗಿದ್ದೀರಿ. Hallelujah. Hallelujah. So this is the greatest God's desire for all of our life. ಹಾಗಾಗಿ ಇದು ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರ ಒಂದು ದೊಡ್ಡ ಬಯಕೆಯಾಗಿದೆ. One who called you into the fellowship of our Lord Jesus Christ, he is faithful, the word of God says. ತನ್ನ ಮಗನ ಅನ್ಯೋನ್ಯತೆಗೆ ನಮ್ಮನ್ನು ಕರೆದಾತನು ಆತನು ನಂಬಿಗಸ್ತನೆಂಬುದಾಗಿ ವಚನ ಹೇಳ್ತದೆ. He is a faithful God. ಆತನು ನಂಬಿಗಸ್ತನಾದ ತಂದೆ. Amen. Hallelujah. My dear ones, let's